ಬಂತ ಅಂದರೆ ಆ ಟೈಮ್ ಚೆನ್ನಾಗಿತ್ತು, ಅಥವಾ ಬೆಲ್ಟ್ ಯೂಸ್ ಆಗ್ತಾ ಬಂತ ಅಂದರೆ ಚೆನ್ನಾಗಿತ್ತು ಅಂದರೆ. ಸೊ ಇದೆಲ್ಲ ಪ್ಯಾರಲಲ್ ಮೆಷರ್ಸ್ ಕೂಡ ಆ್ಯಕ್ಟಿವ್ ಮೆಷರ್ಸ್ ಜೊತೆ ಅಥವಾ ಆ್ಯಕ್ಟಿವ್ ಟ್ರೀಟ್ಮೆಂಟ್ ಜೊತೆ ಡೆಫಿನೆಟ್ಲಿ ಅಡ್ವೈಸ್ ಮಾಡ್ತೀವಿ. ಬಟ್ ಆ್ಯಕ್ಟಿವ್ ಟ್ರೀಟ್ಮೆಂಟ್ ಬೇಕೇ ಬೇಕಾಗುತ್ತೆ. ಬರೀ ಬೆಲ್ಟ್ ಯೂಸ್ ಮಾಡಿದ ನಂತರ ಅಥವಾ ಬರೀ ಫಾರ್ ಎಕ್ಸಾಂಪಲ್ ಫಿಸಿಯೋಥೆರಪಿ ಯೂಸ್ ಮಾಡಿದ ನಂತರ ಅಥವಾ ಮಸಾಜಸ್ ಮಾಡಿದ ನಂತರ ಅಥವಾ ಯಾವುದೋ ಒಂದು ಪೊಸಿಷನ್ ರಿಲೇಟೆಡ್ ಯೋಗ ಮಾಡಿದ ನಂತರ ಅದು ಸರಿ ಹೋಗುತ್ತೆ ಅಂತ ಅಲ್ಲ. ಸೊ ದ ಕ್ವಾಲಿಟಿ ಆಫ್ ದ ಡಿಸ್ಕ್ ಹ್ಯಾಸ್ ಟು ಇಂಪ್ರೂವ್, ದ ಕ್ವಾಲಿಟಿ ಆಫ್ ದ ಬೋನ್ಸ್ ಹ್ಯಾವ್ ಟು ಬಿ ಇಂಪ್ರೂವ್ಡ್ ಅಂತ. ಆ ಡಿಜನರೇಷನ್ ಸರಿ ಆಗಬೇಕು, ಡೆಫಿನೆಟ್ಲಿ ಬೋನ್ ಸೆನ್ಸಿಟಿವಿಟಿ ಎಲ್ಲ ನಾವು ನೋಡ್ಕೋಬೇಕಾಗತ್ತೆ ಅಂತ. ಸೊ ಆ್ಯಕ್ಟಿವ್ ಚಿಕಿತ್ಸೆ ಬೇಕಾಗುತ್ತೆ. ಸೊ ಯಾವುದೋ ಒಂದು ಚೇಂಜಸ್ ಮಾಡಬೇಕು, ಯಾವುದೋ ಒಂದು ನಿಮಗೆ ಡೆಫಿನೆಟ್ಲಿ ಒಂಥರ ಪ್ರೊಸೀಜರ್ನ ಫಾಲೋ ಮಾಡ್ಕೋಬೇಕು ಅಂದರೆ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಮಾಡಬೇಡಿ ಅಂತ. ಸೊ ಎಸ್, ಬೆಲ್ಟ್ಸ್ ಎಲ್ಲ ಅಥವಾ ಈ ಲಂಬಾರ್ ಬೆಲ್ಟ್ ಆಗಲಿ, ಸರ್ವೈಕಲ್ ಬೆಲ್ಟ್ಸ್ ಆಗಲಿ, ಸೊ ಡೆಫಿನೆಟ್ಲಿ ಇದು ಹೆಲ್ಪ್ ಆಗ್ತಾ ಬರ್ತಾ ಇರುತ್ತೆ. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಂತ ಆ್ಯಕ್ಟಿವ್ ಟ್ರೀಟ್ಮೆಂಟ್ ಅಥವಾ ಆ್ಯಕ್ಟಿವ್ ಚಿಕಿತ್ಸೆ ಬೇಕಾಗುತ್ತೆ. ಸೊ ಟ್ರೀಟ್ಮೆಂಟ್, ಈ ಪ್ಯಾರಲಲ್ ಮೆಷರ್ಸ್, ಅದ್ರ ಜೊತೆ ಎಕ್ಸಸೈಸ್ ಆ್ಯಂಡ್ ಲೈಫ್ ಸ್ಟೈಲ್, ಇಟ್ ಪ್ಲೇಸ್ ಎನ್ ಇಂಪಾರ್ಟೆಂಟ್ ರೋಲ್. ಸೊ ಎಲ್ಲ ಫ್ಯಾಕ್ಟರ್ಸ್ ತುಂಬ ಇಂಪಾರ್ಟೆಂಟ್ ಇದೆ ಅಂತ ನಾವು ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಡಿಸ್ಕ್ ಸಮಸ್ಯೆ ಇದೆ ಅಂತ ಹೇಳಿ ಬೇರೆ ಕಡೆ ಟ್ರೀಟ್ಮೆಂಟನ್ನು ತಗೊಳ್ತಾ ಇರ್ತಾರೆ. ಸಡನ್ ಆಗಿ ಬಂದು ಹೋಮಿಯೋ ಕೇರ್ಗೆ ಅವರು ಸ್ವಿಚ್ ಆನ್ ಆಗಬಹುದಾ ಅಥವಾ ಏನಾದರೂ ಸಮಸ್ಯೆ ಉಂಟಾಗತ್ತಾ? ಹೋಮಿಯೋಪತಿ ಅಥವಾ ಹೋಮಿಯೋ ಕೇರ್ ಒಳಗಡೆ ಡೆಫಿನೆಟ್ಲಿ ನಾವು ಮೆಡಿಕೇಷನ್ಸ್ ಕೊಡ್ತೀವಿ. ಸೊ ಈ ಡಿಸ್ಕ್ ಸಮಸ್ಯೆಗೆ ಅಥವಾ ಯಾವುದೋ ಒಂದು ಟ್ರೀಟ್ಮೆಂಟ್ಗೆ ಒಳಗಾಗಿದ್ರೆ ಡೆಫಿನೆಟ್ಲಿ ಅದ್ರ ಜೊತೆ ಓಕೆ ಡಾಕ್ಟರ್ ಮಾತನಾಡೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಸರ್, ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಸುಭಾನ್ ಸಾವಂತ್ ಅಂತ ಹೇಳಿ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಅಗ್ರಿಬೊಮ್ಮನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ಓಕೆ ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ಸರ್. ಈಗ ಇಲ್ಲಿ ಟಿವಿಯಲ್ಲಿ ನೋಡ್ತಾ ಇದ್ದೀನಿ ಸರ್, ಅದು ಬೆನ್ನು ನೋವಿಂದ ತೋರಿಸ್ತಾ ಇದ್ದೀರಾ. ಓಕೆ. ಅದು ನಮ್ಮ ಏನಂದ್ರೆ ಬೆನ್ನು ನೋವಾಗಿತ್ತೆ ಅಂತಂದು ಹೇಳ್ಬಿಟ್ಟು ಸ್ಕ್ಯಾನ್ ಮಾಡಿಸಿದಾಗ ನಮ್ಮ ಹೆಣ್ಮಕ್ಳದು ಸ್ವಲ್ಪ ನರ ತಳಕಾಗತ್ತೆ ಅಂತಂದು ಹೇಳಿ ನರ ವೀಕ್ನೆಸ್ ಹೇಳಿದ್ರು ಸರ್. ಓಕೆ. ಅದನ್ನ ನಾವು ಸರ್ಜರಿ ಮಾಡಿಸಿದ್ವಿ ಸರ್. ನರ ಹಿಡಿತಂತಂದು ಹೇಳಿ ಕಾಲು ನೋವಿಗೆ ಸರ್ಜರಿ ಮಾಡಿಸಿದ್ವಿ ಸರ್. ಓಕೆ. ಆದ್ರೂ ಅದೇ ಈ ತರನು ಮತ್ತೆ ಕಾಲು ನರ ಹಿಡಿಯೋದು ಮತ್ತೆ ನೋವು ಬರುತ್ತದೆ ಸರ್. ಅದು ಬೆನ್ನು ಹಿಂದೆ ಆಪ್ಷನ್ ಆಗಿದೆ ಸರ್. ನಾವು ಹೆಣ್ಮಕ್ಳು ಬೆನ್ನು ನರ ಹಿಂದೆ ನೋವು. ಓಕೆ. ಆ ಬೆನ್ನು ನೋವು ಮತ್ತೆ ಅದೇ ತರ ಪ್ರಾಬ್ಲಮ್ ಬರುತ್ತೆ. ಏನು ಯಾಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಸ್ವಲ್ಪ ಹೇಳ್ತೀರಾ ಸರ್ ಮಾಹಿತಿ? ಓಕೆ. ಸೊ ಸರ್ಜರಿ ಮಾಡಿರುವಂಥದ್ದು ಏನು ಸರ್ಜರಿ ಮಾಡಿದ್ದಾರೆ, ಆಮೇಲೆ ಆ ಡಾಕ್ಟರ್ಗೆ ತೋರಿಸಿದ್ದೀರಾ ಮತ್ತೆ ಹೋಗ್ಬಿಟ್ಟು ತೋರಿಸಿದ್ದೀರಾ? ಡಾಕ್ಟರ್ ತೋರಿಸ್ಬಿಟ್ಟು ಡಾಕ್ಟರ್ ಹತ್ರನೇ ಇದು ಮಾಡಿಬಿಟ್ಟು ಆಮೇಲೆ ಸರ್ಜರಿ ಆಗಿದೆ ಸರ್. ಅವ್ರದ್ದು ನಮ್ದು ಈಗ ಆಲ್ರೆಡಿ ಒಂದು 6 ತಿಂಗಳು ಆಗಿದೆ ಸರ್ ಮಾಡಿ. ಓಕೆ ಸರ್. ಓಕೆ, ಸರಿ. ಅದೇ ನರ ಹಿಡಿಯೋದ್ರಲಿಂದ ಸ್ವಲ್ಪ ಬಹಳ ಅಡ್ಡಾಡಕ್ ಆಗ್ತಾ ಇರ್ಲಿಲ್ಲ ಸರ್. ಓಕೆ, ಸರಿ. ಕಾಲ್ ಗಂಟೆ ಹಿಡಿಯೋದು ಮತ್ತೆ ಸೋತು ಬಿಡ್ತಿದ್ದೆ ಸರ್. ನಡೆಯಕ ಬರ್ತಾ ಇರ್ಲಿಲ್ಲ ಸರ್, ಮುಂದಕ್ಕೆ ಹೋಗ್ತಾ ಆಗ್ತಾ ಇರ್ಲಿಲ್ಲ. ಓಕೆ. ಆ ತರ ಆಗಿಂದೆ ನಿಲ್ತಿದ್ದೆ ಸರ್. ಬಟ್ ಅದೇ ತರನ ನೋವು ನರಗಳು ಈಗ ತರ ಸ್ವಲ್ಪ ನರ ಹಿಡಿತಾ ಇದೆ ಸರ್, ಮತ್ತೆ ಪ್ರಾಬ್ಲಮ್ ಆಗಿ. ಸರ್, ಈಗ ಹೇಳ್ತೀನಿ, ತಮ್ಮ ಸಮಸ್ಯೆ ನಮಗೆ ಅರ್ಥ ಆಯಿತು. ಸೊ ಡೆಫಿನೆಟ್ಲಿ ಸರ್ಜರಿ ಮಾಡಿದ್ದಾರೆ ಅಂತ. ಸೊ ಸರ್ಜರಿ ಏನಕ್ಕೆ ಆಯಿತು, ಯಾವ ಥರ ಸರ್ಜರಿ ಇತ್ತು, ಅದು ನೋಡುವಂಥದ್ದು ತುಂಬ ಮುಖ್ಯ ಇಂಪಾರ್ಟೆಂಟ್. ಮತ್ತು ಈಗ ಪೇಯ್ನ್ ಮತ್ತೆ ಉಂಟಾಗ್ತಾ ಇರುವಂಥದ್ದು ಅಂದರೆ ನೀವು ಡೆಫಿನೆಟ್ಲಿ ಏನಾದರೂ ಚೇಂಜಸ್ ಮತ್ತೆ ಆಗ್ತಾ ಇದೆಯಾ ಆ ಜಾಗಕ್ಕೆ ಅಂತ. ಸೊ ಸಾಕಷ್ಟು ಜನದಲ್ಲಿ ಡೆಫಿನೆಟ್ಲಿ ನಾವು ನೋಡ್ತೀವಿ ಅಂದರೆ ಈ ಥರ ಫ್ಯೂ ಕೇಸಸಲ್ಲಿ ಡೆಫಿನೆಟ್ಲಿ ಈ ಥರ ಪೇಯ್ನ್ಸ್ ಮತ್ತೆ ಉಂಟಾಗುವಂಥದ್ದು, ಪೇಯ್ನ್ಸ್ ಮತ್ತೆ ರೀಸ್ಟಾರ್ಟ್ ಆಗುವಂಥದ್ದು. ಸೊ ಎವ್ರಿ ಪ್ಯಾಥಿ ಅಥವಾ ಎವ್ರಿ ಸಿಸ್ಟಮ್ ಆಫ್ ಮೆಡಿಸಿನ್ ಹ್ಯಾಸ್ ಇಟ್ಸ್ ಓನ್ ಸ್ಕೋಪ್ ಆ್ಯಂಡ್ ಲಿಮಿಟೇಷನ್ಸ್ ಅಂತ ನಾವು ಡೆಫಿನೆಟ್ಲಿ ಹೇಳ್ತೀವಿ ಅಂತ. ಸೊ ಒಂದು ಫ್ರೆಶ್ MRI ಸ್ಕ್ಯಾನ್ ಒಂದ್ಸರಿ ಮಾಡಿಸಿ ಸರ್. ಮತ್ತು ಈ ಥರ ಸಮಸ್ಯೆ ಉಂಟಾಗ್ತಾ ಇರುವಂಥದ್ದು, ಸೊ ಡೆಫಿನೆಟ್ಲಿ ಆ ಡಿಸ್ಕ್, ಆ ಜಾಗದಲ್ಲಿ ಡೆಫಿನೆಟ್ಲಿ ಡಿಸ್ಕ್ ಸರಿ ಇದೆಯಾ ಅಥವಾ ಬೇರೆ ಕಡೆಯಿಂದ ಸಮಸ್ಯೆ ಉಂಟಾಗಿ ಡೆಫಿನೆಟ್ಲಿ ಈ ಥರ ಸಮಸ್ಯೆ ಕಂಡು ಬರುವಂಥದ್ದು ಗೊತ್ತಾಗುತ್ತೆ. ಸೊ ಒಂದು ಸ್ಕ್ಯಾನ್ ಮಾಡಿಸಿ ತದನಂತರ ಡೆಫಿನೆಟ್ಲಿ ನಿಮ್ಮ ಕೇಸ್ ಒಳಗಡೆ ಹೋಮಿಯೋಪತಿಕ್ ಮೆಡಿಕೇಷನ್ಸ್ ಕೊಟ್ಟರೆ, ಸೊ ನಾವು ಹೋಮಿಯೋಪತಿ ಒಳಗಡೆ ಮೆಡಿಕೇಷನ್ಸ್ ಕೊಟ್ಟ ನಂತರ ಕ್ವಾಲಿಟಿ ಆಫ್ ದ ಡಿಸ್ಕ್ ಮತ್ತು ಕ್ವಾಲಿಟಿ ಆಫ್ ದ ಬೋನ್ ಮತ್ತು ನರ, ನೀವು ಹೇಳ್ತಾ ಇದ್ರಿ ನರ ವೀಕ್ನೆಸ್ ಇರುತ್ತೆ ಅಂತ. ಸೊ ಆ ನರ ಶಕ್ತಿ ಆ ಜಾಗಕ್ಕೆ ಕೂಗಿರುತ್ತೆ ಅಂತ, ಅದಕ್ಕೆ ತಕ್ಕ ಮಟ್ಟ ಔಷಧಿ ಹಾಕ್ತೀವಿ. ಸೊ ಫಸ್ಟ್ ಒಂದು ಸ್ಕ್ಯಾನ್ ಮಾಡಿಸಿ ಸರ್, ನಂತರ ನೋಡ್ಕೊಂಡು ಡೆಫಿನೆಟ್ಲಿ ನಿಮ್ಮ ಕೇಸ್ ಒಳಗಡೆ ಒಪಿನಿಯನ್ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.